ಸ್ನೇಹಿತರೆ ನಮಸ್ಕಾರ. ಕಾನೂನು ಮಾರ್ಗದರ್ಶಿಗೆ ಸ್ವಾಗತ. ಇಂದು ಕಾನೂನಿನ ಐತಿಹಾಸಿಕ ಶಾಲೆಯ ಬಗ್ಗೆ ಚರ್ಚಿಸೋಣ. ಸ್ನೇಹಿತರೆ, ಐತಿಹಾಸಿಕ ಶಾಲೆಯು ಕಾನೂನು ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಾನೂನಿನ ಐತಿಹಾಸಿಕ ಹಿನ್ನೆಲೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ. ಅಂದರೆ ಕಾನೂನುಗಳು ಕಾಲಾನಂತರದಲ್ಲಿ ಹೇಗೆ ವಿಕಸನಗೊಳ್ಳುತ್ತೆ ಎಂಬುದರ ಬಗ್ಗೆ ಗಮನ ಹರಿಸುತ್ತೆ. ಈ ಶಾಲೆಯ ಪ್ರಕಾರ ಕಾನೂನುಗಳು ಒಂದು ಸಮಾಜದ ಆಚರಣೆಗಳು, ಸಂಪ್ರದಾಯಗಳು ಹಾಗೂ ಪದ್ಧತಿಗಳನ್ನು ಯಾವ ರೀತಿ ಪ್ರತಿಬಿಂಬಿಸುತ್ತೆ ಎಂಬುದನ್ನು ಕೇಂದ್ರೀಕರಿಸುತ್ತೆ. ಐತಿಹಾಸಿಕ ಶಾಲೆಯ ಪ್ರಕಾರ ಕಾನೂನುಗಳು ಶಾಸನ ರಚನಾಕಾರರಿಂದ ರಚಿಸಬಹುದಾದ ಉತ್ಪನ್ನ ಅಲ್ಲ, ಆದರೆ ಅದು ಜನರ ಸಂಸ್ಕೃತಿ, ಅನುಭವಗಳು ಮತ್ತು ಅಗತ್ಯತೆಗಳಿಂದ ರೂಪಿಸಲ್ಪಟ್ಟು ಸಾವಯವವಾಗಿ ವಿಕಸನಗೊಳ್ಳುತ್ತೆ ಅಂತಂತೇಳಿ ಪ್ರತಿಪಾದನೆ ಮಾಡ್ತದೆ. ಅಂದರೆ ಸ್ನೇಹಿತರೆ, ಜಾನ್ ಆಸ್ಟಿನ್ ಅವರ ಪ್ರಕಾರ ಕಾನೂನು ಸಾರ್ವಭೌಮನ ಆಜ್ಞೆ. ಆಸ್ಟಿನ್ ಸಿದ್ಧಾಂತದ ಪ್ರಕಾರ ಶಾಸನ ರಚನಾಕಾರರು ಮಾತ್ರ ಶಾಸನಗಳನ್ನು ರಚಿಸಬೇಕು ಅಂತಂತೇಳಿ ಹೇಳಿದ್ದಾರೆ. ಆದರೆ ಕಾನೂನಿನ ಐತಿಹಾಸಿಕ ಶಾಲೆಯ ಪ್ರಕಾರ ಶಾಸನಗಳು ಶಾಸನ ರಚನಾಕಾರರಿಂದ ರಚಿಸಬಾರ್ದು, ಬದಲಾಗಿ ತಂತಾನೇ ಅದು ವಿಕಸನಗೊಳ್ಳಬೇಕು ಅಂತಂತೇಳಿ ಹೇಳ್ತಾರೆ. ಅಂದರೆ ಕಾನೂನು ಸಮಾಜ ಬದಲಾದಂತೆ, ಜನರ ಸಂಸ್ಕೃತಿ ಸಂಪ್ರದಾಯಗಳು ಬದಲಾದಂತೆ ಕಾನೂನು ಕೂಡ ಅದೇ ರೀತಿ ಬದಲಾವಣೆಯ ಸ್ವರೂಪವನ್ನು ಪಡೆದುಕೊಳ್ತದೆ ಅಂತೇಳಿ ಈ ಶಾಲೆಯ ಪ್ರತಿಪಾದಕರು ವಾದ ಮಾಡ್ತಾರೆ. ಸ್ನೇಹಿತರೆ, ಕಾನೂನು ಅಂತಕ್ಕಂಥದ್ದು ಯಾವ ರೀತಿ ಸಾವಯವವಾಗಿ ವಿಕಸನಗೊಳ್ಳುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಮೊದಲನೇದಾಗಿ ವೈವಾಹಿಕ ಕಾನೂನುಗಳು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಒಂದು ವಿವಾಹ ಅಂದರೆ ಅದನ್ನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪದ್ಧತಿಗಳ ಆಧಾರದ ಮೇಲೆ ಮಾಡ್ತೀವಿ. ಅಂತಹ ವಿವಾಹವನ್ನು ಒಂದು ಗಂಡು ಮತ್ತು ಹೆಣ್ಣಿನ ನಡುವಿನ ಒಕ್ಕೂಟ ಅಂತೇಳಿ ಕರಿತೀವಿ. ಆದರೆ ಕಾಲಾನಂತರದಲ್ಲಿ ಸಮಾಜ ಬದಲಾವಣೆ ಆದಂತೆ, ಸಲಿಂಗ ವಿವಾಹದ ಬಗ್ಗೆ ಸಾಮಾಜಿಕ ಅಭಿಪ್ರಾಯಗಳು ವಿಕಸನಗೊಂಡಂತೆ ಕಾನೂನಿನ ವ್ಯವಸ್ಥೆಗಳು ಕೂಡ ಏನಾಯಿತು, ಬದಲಾವಣೆ ಆಯಿತು. ಸ್ನೇಹಿತರೆ, 2015ರಲ್ಲಿ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ ಒಬರ್ಗಫೆಲ್ ವಿರುದ್ಧ ಹ್ಯಾಡ್ಜಸ್ ಎಂಬ ಮಹತ್ವದ ಪ್ರಕರಣದ ಮೂಲಕ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸ್ತು. ಅಂದರೆ 2015 ತನಕನೂ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿರಲಿಲ್ಲ. ಈ ಪ್ರಕರಣದ ನಂತರ ಅಮೆರಿಕದಲ್ಲಷ್ಟೇ ಅಲ್ಲದೆ UK, ಕೆನಡಾ ಮತ್ತು ಬಹಳಷ್ಟು ಯುರೋಪಿಯನ್ ರಾಷ್ಟ್ರಗಳು ಸೇರಿದಂತೆ ಇತರ ದೇಶಗಳು ಕೂಡ ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸ್ತು. ಹೀಗೆ ಜನರ ಅಗತ್ಯತೆಯೊಂದಿಗೆ ಕಾನೂನು ಸಹ ಸಮಾಜದೊಂದಿಗೆ ಬೆಳೆಯುತ್ತೆ. ಅದನ್ನು ರಚಿಸ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದು ಐತಿಹಾಸಿಕ ಶಾಲೆಯ ಸಿದ್ಧಾಂತವಾಗಿದೆ. ಎರಡನೇ ಉದಾಹರಣೆಯನ್ನು ನಾವು ಗಮನಿಸೋದಾದರೆ ಮಹಿಳೆಯರ ಹಕ್ಕುಗಳು ಮತ್ತು ಕೌಟುಂಬಿಕ ಕಾನೂನು. ಸ್ನೇಹಿತರೆ, ಐತಿಹಾಸಿಕವಾಗಿ ಅನೇಕ ಸಮಾಜಗಳು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿರಲಿಲ್ಲ ಅಥವಾ ರಾಜಕೀಯ ಜೀವನದಲ್ಲಿ ಸಮಾನವಾಗಿ ಭಾಗವಹಿಸ್ತಕ್ಕಂಥ ಹಕ್ಕುಗಳನ್ನು ನಿರಾಕರಣೆ ಮಾಡಿದ್ವು. ಆದರೂ ಸಾಮಾಜಿಕ ಮಹಿಳಾ ಚಳುವಳಿಗಳು ಈ ರೂಢಿಗಳನ್ನು ಪ್ರಶ್ನೆ ಮಾಡಿದಾಗ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲು ಅವಕಾಶ ಮಾಡಿಕೊಡಲಾಯಿತು. ಸ್ನೇಹಿತರೆ, ಅಮೆರಿಕಾದಲ್ಲಿ 19ನೇ ತಿದ್ದುಪಡಿಯ ಮೂಲಕ ಅಂದರೆ 1920ರಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಹೀಗೆ ಸಮಾಜದ ಅಗತ್ಯತೆಗಳೊಂದಿಗೆ ಕಾನೂನು ವಿಕಸನಗೊಳ್ಳುತ್ತೆ ಅಂತಕ್ಕಂಥದ್ದು ಐತಿಹಾಸಿಕ ಶಾಲೆಯ ಪ್ರತಿಪಾದನೆಯಾಗಿದೆ. ಸ್ನೇಹಿತರೆ, ಐತಿಹಾಸಿಕ ಶಾಲೆಯ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಕಾನೂನು ಸಮಾಜದೊಂದಿಗೆ ವಿಕಸನಗೊಳ್ಳುತ್ತದೆ. ಕಾನೂನುಗಳು ಸಮಾಜ ಉದ್ಭವ ಆಗ್ತಿದ್ದಂತೆ ಅದರ ಪದ್ಧತಿಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಬೇರೂರಿ ತಂತಾನೇ ವಿಕಸನಗೊಳ್ಳುತ್ತೆ. ಅದನ್ನು ಯಾರೂ ರಚಿಸ್ತಕ್ಕಂಥ ಅಗತ್ಯ ಇಲ್ಲ. ಯಾಕಂದರೆ ಜನರ ಇಚ್ಛೆಗಳು ಅವರ ಪದ್ಧತಿ ಮತ್ತು ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿರುತ್ತೆ. ಅಂತಹ ಸಂಪ್ರದಾಯಗಳೇ ಕಾನೂನಿನ ವಿಕಸನಕ್ಕೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಐತಿಹಾಸಿಕ ಶಾಲೆಯ ಮೊದಲನೆಯ ಗುಣಲಕ್ಷಣ. ಎರಡನೇದಾಗಿ ಐತಿಹಾಸಿಕ ಬೆಳವಣಿಗೆ. ಸ್ನೇಹಿತರೆ, ಕಾನೂನಿನ ಅಧ್ಯಯನ ಅಂತಕ್ಕಂಥದ್ದು ಕಾನೂನಿನ ಐತಿಹಾಸಿಕ ಬೆಳವಣಿಗೆಯ ಮೇಲೆ ಗಮನ ಹರಿಸಬೇಕು. ಅದು ಇವತ್ತಿನ ರೂಪಕ್ಕೆ ಹೇಗೆ ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಐತಿಹಾಸಿಕ ಶಾಲೆಯ ಎರಡನೇ ಗುಣಲಕ್ಷಣ. ಉದಾಹರಣೆಗೆ, ಹಿಂದೂ ಮಹಿಳೆಗೆ ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಅಂತಕ್ಕಂಥದ್ದು ರಾತ್ರೋರಾತ್ರಿ ಮಾಡಿರುವ ಕಾನೂನಲ್ಲ. ಬಹಳಷ್ಟು ವರ್ಷಗಳಿಂದ ಹಿಂದೂ ಮಹಿಳೆಗೆ ಈ ವಿಷಯದಲ್ಲಿ ಸಮಪಾಲು ಇರಲಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ನಂತರ ಅವಳಿಗೂ ಸಮಪಾಲನ್ನು ನಾವೇನು ಮಾಡ್ತಾ ಇದ್ದೀವಿ, ಈಗ ಕೊಡ್ತಾ ಇದ್ದೀವಿ. ಹೀಗೆ ಸಮಾಜದ ಅಗತ್ಯತೆಗಳೊಂದಿಗೆ ಕಾನೂನು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು ಐತಿಹಾಸಿಕ ಶಾಲೆಯ ಎರಡನೆಯ ಗುಣಲಕ್ಷಣ. ಮೂರನೇದಾಗಿ ಸಾಂಪ್ರದಾಯಿಕ ಕಾನೂನಿನ ಮೇಲೆ ಹೆಚ್ಚಿನ ಗಮನ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಸಂಪ್ರದಾಯಗಳು ಕಾನೂನಿನ ಮೂಲಗಳಲ್ಲಿ ಒಂದು. ಅಂತಹ ಸಾಂಪ್ರದಾಯಿಕ ಕಾನೂನುಗಳೇ ಈ ಐತಿಹಾಸಿಕ ಶಾಲೆಗೆ ಕೇಂದ್ರ ಬಿಂದು. ಯಾಕೆ ಅಂತ ಹೇಳಿದ್ರೆ, ಬರೀ ಭಾರತ ದೇಶಕ್ಕಷ್ಟೇ ಅಲ್ಲ, ಜಗತ್ತಿನ ಬಹಳಷ್ಟು ದೇಶಗಳಿಗೆ ಸಂಪ್ರದಾಯಗಳೇ ಅಲ್ಲಿನ ಕಾನೂನು ವ್ಯವಸ್ಥೆಗಳಿಗೆ ಆಧಾರವನ್ನು ಒದಗಿಸಿದೆ.
ನಾಲ್ಕನೇದಾಗಿ ಅಮೂರ್ತ ಕಾನೂನು ಸಿದ್ಧಾಂತಗಳಿಗೆ ವಿರೋಧ. ಈ ಶಾಲೆಯು ಕಾನೂನನ್ನು ಸಮಾಜದ ವಾಸ್ತವಗಳಿಂದ ಬೇರ್ಪಡಿಸುವ ಅಮೂರ್ತ ಕಾನೂನುಗಳನ್ನು ತಿರಸ್ಕರಿಸುತ್ತೆ. ಅಂದರೆ ಸ್ನೇಹಿತರೆ, ಯಾವ ಕಾನೂನುಗಳನ್ನು ಕೇವಲ ಸಿದ್ಧಾಂತದ ಆಧಾರದ ಮೇಲೆ ರಚನೆ ಮಾಡಲಾಗಿದೆಯೋ, ಯಾವ ಕಾನೂನುಗಳಲ್ಲಿ ಸಮಾಜದ ವಾಸ್ತವಿಕತೆಗಳು ಇಲ್ಲವೋ ಅಂತಹ ಕಾನೂನುಗಳನ್ನು ಈ ಒಂದು ಐತಿಹಾಸಿಕ ಶಾಲೆ ಸಂಪೂರ್ಣವಾಗಿ ಏನು ಮಾಡ್ತದೆ, ತಿರಸ್ಕಾರ ಮಾಡ್ತದೆ. ಸ್ನೇಹಿತರೆ, ಐತಿಹಾಸಿಕ ಶಾಲೆಯ ಪ್ರಮುಖ ಪ್ರತಿಪಾದಕರನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸ್ಯಾವಿಗ್ನಿ ಅವರನ್ನು ಐತಿಹಾಸಿಕ ಶಾಲೆಯ ಪಿತಾಮಹ ಅಂತೇಳಿ ಪರಿಗಣಿಸಲಾಗಿದೆ. ಅವ್ರ ಪ್ರಕಾರ ಕಾನೂನು ಐತಿಹಾಸಿಕ ಬೆಳವಣಿಗೆಯ ಮೂಲಕ ವಿಕಸನಗೊಳ್ಳುತ್ತೆ ಹೊರತು ಶಾಸನ ರಚನಾಕಾರರಿಂದ, ಅದರಲ್ಲೂ ಶೂನ್ಯ ಜ್ಞಾನದಿಂದ ಸೃಷ್ಟಿಸಲ್ಪಡಬಾರದು ಅಂತಂತೇಳಿ ಸ್ಯಾವಿಗ್ನಿ ಅವರು ಒತ್ತಿ ಹೇಳಿದ್ದಾರೆ. ಅವರ ಪ್ರಕಾರ ಕಾನೂನುಗಳು ಸಮಾಜದ ಪದ್ಧತಿಗಳು ಮತ್ತು ಸಂಪ್ರದಾಯಗಳಿಂದ ಸ್ವಾಭಾವಿಕವಾಗಿ ಹುಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಕಾನೂನುಗಳು ಜನರ ಸಾಮೂಹಿಕ ಇಚ್ಛೆ ಮತ್ತು ಅನುಭವವನ್ನು ಪ್ರತಿನಿಧಿಸುತ್ತೆ ಅಂತಂತೇಳಿ ಸ್ಯಾವಿಗ್ನಿ ಅವರು ನಂಬಿಕೆ ಇಟ್ಟಿದ್ರು. ಉದಾಹರಣೆಗೆ ಬಾಲ್ಯ ವಿವಾಹ. ಸ್ನೇಹಿತರೆ, ಒಂದು ಕಾಲದಲ್ಲಿ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಕಾಲಾನಂತರದಲ್ಲಿ ಸಮಾಜದ ಸಂಸ್ಕೃತಿ ಬದಲಾದಂತೆ ಬಾಲ್ಯ ವಿವಾಹವನ್ನು ಕೂಡ ಏನು ಮಾಡಲಾಯಿತು, ನಿಷೇಧಿಸಲಾಯಿತು. ಸ್ನೇಹಿತರೆ, ಐತಿಹಾಸಿಕ ಶಾಲೆಯ ಉದಾಹರಣೆಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಇಂಗ್ಲೆಂಡಿನಲ್ಲಿನ ಸಾಮಾನ್ಯ ಕಾನೂನಿನ ಅಭಿವೃದ್ಧಿ. ಸ್ನೇಹಿತರೆ, ಇಂಗ್ಲೆಂಡಿನ ಕಾಮನ್ ಲಾ ಅಂದರೆ ಸಾಮಾನ್ಯ ಕಾನೂನು ಅಂತೇಳಿ ನಾವೇನು ಕರಿತೀವಿ, ಅವು ಅಲ್ಲಿನ ನ್ಯಾಯಾಂಗದ ನಿರ್ಧಾರಗಳು ಮತ್ತು ಪದ್ಧತಿಗಳಿಂದ ಅಭಿವೃದ್ಧಿ ಹೊಂದಿದ್ದು ಐತಿಹಾಸಿಕ ಶಾಲೆಗೆ ಒಂದು ಪ್ರಮುಖ ಉದಾಹರಣೆ. ಇವುಗಳು ಕಾಲಕ್ರಮೇಣ ಅಲ್ಲಿನ ಕಾನೂನುಗಳಿಗೆ ಆಕಾರ ನೀಡಿತು. ಈ ಪೂರ್ವ ನಿದರ್ಶನಗಳನ್ನು ಶಾಸನ ರಚನಾಕಾರರು ಸೃಷ್ಟಿಸಲಿಲ್ಲ, ಬದಲಾಗಿ ಸಾಮಾಜಿಕ ಸಂವಹನಗಳು, ಪದ್ಧತಿಗಳು ಮತ್ತು ನ್ಯಾಯಾಂಗದ ವಿವೇಚನೆಯ ಮೂಲಕ ಹೊರಹೊಮ್ಮಿದ್ವು. ಸಮಾಜದ ಅಗತ್ಯತೆಗಳು ಬದಲಾದಂತೆ ಅವು ಕೂಡ ವಿಕಸನಗೊಳ್ಳುತ್ತಾ ಬಂದವು. ಎರಡನೇದಾಗಿ ಜರ್ಮನಿಯ ಸಿವಿಲ್ ಸಂಹಿತೆಯ ಅಭಿವೃದ್ಧಿ. ಸ್ನೇಹಿತರೆ, ಜರ್ಮನಿಯ ಸಿವಿಲ್ ಸಂಹಿತೆಯ ಅಭಿವೃದ್ಧಿಯೂ ಸಹ ಐತಿಹಾಸಿಕ ಶಾಲೆಯ ತತ್ವಗಳನ್ನು ಅನುಸರಿಸಿತು. ಜರ್ಮನ್ ಕಾನೂನು ಪಾಂಡಿತ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಸ್ಯಾವಿಗ್ನಿ ಅವರು ಐತಿಹಾಸಿಕ ಮತ್ತು ಸಾಮಾಜಿಕ ವಾಸ್ತವಗಳನ್ನು ನಿರ್ಲಕ್ಷಿಸ್ತಕ್ಕಂಥ ಕಾನೂನುಗಳನ್ನು ಟೀಕಿಸಿದ್ರು. ಬದಲಿಗೆ ಕಾನೂನು ಸಮಾಜದ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಪ್ರತಿಬಿಂಬಿಸಬೇಕು ಮತ್ತು ಅವು ಹೊರಗಿನಿಂದ ವಿಧಿಸುವ ಬದಲು ಒಳಗಿನಿಂದ ವಿಕಸನಗೊಳ್ಳಬೇಕು ಅಂತಂತೇಳಿ ಅವರು ವಾದಿಸಿದ್ರು. ಮೂರನೇದಾಗಿ ವಿವಿಧ ಸಂಸ್ಕೃತಿಗಳಲ್ಲಿನ ವೈವಾಹಿಕ ಕಾನೂನುಗಳು. ಸ್ನೇಹಿತರೆ, ವೈವಾಹಿಕ ಕಾನೂನುಗಳ ಐತಿಹಾಸಿಕ ವಿಕಸನವು ಐತಿಹಾಸಿಕ ಶಾಲೆಗೆ ಒಂದು ಪ್ರಮುಖ ಉದಾಹರಣೆಗೆ ಅನೇಕ ಸಂಸ್ಕೃತಿಗಳಲ್ಲಿ ವೈವಾಹಿಕ ಕಾನೂನುಗಳು ಮೂಲತಃ ಸಾಂಪ್ರದಾಯಿಕ ಪದ್ಧತಿಗಳ ಆಧಾರದ ಮೇಲೆ ಅಭಿವೃದ್ಧಿಗೊಂಡಿದ್ದು. ಇದು ಅಂತಹ ಕಾನೂನುಗಳ ಐತಿಹಾಸಿಕ ಮತ್ತು ಸಾಮಾಜಿಕ ವಿಕಸನವನ್ನು ಪ್ರತಿಬಿಂಬಿಸುತ್ತೆ. ನಾಲ್ಕನೇದಾಗಿ ಗುಲಾಮಗಿರಿ ಮತ್ತು ಅದರ ನಿರ್ಮೂಲನೆ. ಸ್ನೇಹಿತರೆ, ಅನೇಕ ಸಮಾಜಗಳಲ್ಲಿ ಗುಲಾಮಗಿರಿಯನ್ನು ಸುತ್ತುವರೆದಿದ್ದ ಕಾನೂನುಗಳು ಐತಿಹಾಸಿಕ ಶಾಲೆಗೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. ಯಾಕಂದರೆ ಈ ನಿರ್ಮೂಲನೆಯು ಸಮಾಜದ ಮೌಲ್ಯಗಳು ಮತ್ತು ನೈತಿಕ ರೂಢಿಗಳಲ್ಲಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸುತ್ತೆ. ಐದನೇದಾಗಿ ಭಾರತೀಯ ಹಿಂದೂ ಕಾನೂನು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಹಿಂದೂ ಕಾನೂನು ಐತಿಹಾಸಿಕವಾಗಿ ಶತಮಾನಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳಿಂದ ರೂಪಿಸಲ್ಪಟ್ಟಿದ್ದು. ಈ ನಿಯಮಗಳು ಕಾಲಾನಂತರದಲ್ಲಿ ಭಾರತೀಯ ಸಮಾಜದ ಬದಲಾಗುತ್ತಿರುವ ಅಗತ್ಯತೆಗಳು ಮತ್ತು ಪದ್ಧತಿಗಳಿಗೆ ಹೊಂದಿಕೊಂಡು ವಿಕಸನಗೊಂಡವು. ಸ್ನೇಹಿತರೆ, ಐತಿಹಾಸಿಕ ಶಾಲೆಯ ಟೀಕೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಸಂಪ್ರದಾಯ ಮತ್ತು ಪದ್ಧತಿಗಳಿಗೆ ಅತಿಯಾದ ಒತ್ತು. ಸ್ನೇಹಿತರೆ, ಐತಿಹಾಸಿಕ ಶಾಲೆ ಅಸ್ತಿತ್ವದಲ್ಲಿರ್ತಕ್ಕಂಥ ಪದ್ಧತಿಗಳು ಮತ್ತು ಸಂಪ್ರದಾಯಗಳ ಮೇಲೆ ಹೆಚ್ಚು ಗಮನ ಹರಿಸಿ ಅವುಗಳನ್ನು ಕಾನೂನಿನ ಅಡಿಪಾಯ ಅಂತಂತೇಳಿ ಪರಿಗಣನೆ ಮಾಡ್ತದೆ. ಆದರೆ ಲಿಂಗ ಅಸಮಾನತೆ ಅಥವಾ ಗುಲಾಮಗಿರಿ ಪದ್ಧತಿಯು ಕೆಲವು ಸಮಾಜಗಳಲ್ಲಿ ಅಂಗೀಕರಿಸಲ್ಪಟ್ಟಿದ್ವು. ಆದರೆ ಇಂದಿನ ಕಾಲದಲ್ಲಿ ಅವು ನೈತಿಕವಾಗಿ ಅಥವಾ ಧಾರ್ಮಿಕವಾಗಿ ಸ್ವೀಕಾರಾರ್ಹವಲ್ಲ. ಇಂತಹ ಪದ್ಧತಿಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದಕ್ಕೆ ಐತಿಹಾಸಿಕ ಶಾಲೆಯನ್ನು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಎರಡನೇದಾಗಿ ಆಧುನಿಕ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಅಸಮರ್ಥತೆ. ಐತಿಹಾಸಿಕ ಶಾಲೆಯು ಸಂಪ್ರದಾಯ ಮತ್ತು ಐತಿಹಾಸಿಕ ಆಚರಣೆಗಳನ್ನು ಆಧರಿಸಿದ ಕಾನೂನಿನ ನಿಧಾನಗತಿಯ ವಿಕಸನದ ಮೇಲೆ ಗಮನ ಹರಿಸುತ್ತೆ. ಆದರೆ ಇದು ಆಧುನಿಕ ಸವಾಲುಗಳಿಗೆ ಪ್ರತಿಕ್ರಿಯಿಸಲು ತುಂಬ ನಿಧಾನವಾಗಿದೆ. ವಿಶೇಷವಾಗಿ ತಂತ್ರಜ್ಞಾನ, ಜಾಗತಿಕ ವ್ಯಾಪಾರ ಮತ್ತು ಮಾನವ ಹಕ್ಕುಗಳ ವೇಗವಾಗಿ ವಿಕಸನಗೊಳ್ತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಮೂರನೇದಾಗಿ ಸಾರ್ವತ್ರಿಕ ತತ್ವಗಳ ಕೊರತೆ. ಸ್ನೇಹಿತರೆ, ಒಂದು ದೇಶದ ಸಂಸ್ಕೃತಿ ಸಂಪ್ರದಾಯಗಳು ವ್ಯಾಪಕವಾಗಿ ಬದಲಾವಣೆ ಆಗುತ್ತೆ. ಇದರಿಂದಾಗಿ ವಿಭಿನ್ನ ಸಂಸ್ಕೃತಿಗಳಿಗೆ ಅನ್ವಯ ಆಗ್ತಕ್ಕಂಥ ಸಾರ್ವತ್ರಿಕ ತತ್ವಗಳನ್ನು ಕಂಡುಹಿಡಿಯೋದು ಕಷ್ಟ.
ಅದರಲ್ಲೂ ಅಂತಾರಾಷ್ಟ್ರೀಯ ಕಾನೂನಿನಂತಹ ಕ್ಷೇತ್ರಗಳಲ್ಲಿ ಗಡಿಯಾಚೆಗಿನ ವಿವಾದಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದರಲ್ಲೂ ಸ್ಥಿರತೆ ಪ್ರಮುಖವಾಗಿದ್ದಾಗ ಇದು ಒಂದು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣದ ಮೇಲೆ ಈ ಒಂದು ಶಾಲೆಯನ್ನು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. 4ನೇದು ವೈಯಕ್ತಿಕ ಹಕ್ಕುಗಳ ನಿರ್ಲಕ್ಷ್ಯ. ಸ್ನೇಹಿತರೆ, ಐತಿಹಾಸಿಕ ಶಾಲೆ ಸಮಾಜದ ಸಾಮೂಹಿಕ ಪದ್ಧತಿಗಳು ಮತ್ತು ಐತಿಹಾಸಿಕ ವಿಕಸನದ ಮೇಲೆ ಅತಿಯಾಗಿ ಕೇಂದ್ರೀಕೃತ ಆಗಿದೆ. ಇದರಿಂದಾಗಿ ವ್ಯಕ್ತಿಗಳ ವೈಯಕ್ತಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಪ್ರಾಮುಖ್ಯತೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅಂದರೆ ಇದು ಕೇವಲ ಸಮುದಾಯದ ಹಕ್ಕುಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಆದರೆ ವೈಯಕ್ತಿಕ ಹಕ್ಕುಗಳಾಗಿರ್ತಕ್ಕಂಥ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮಹಿಳೆಯರ ಮತ ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ನಿರ್ಲಕ್ಷ್ಯ ಮಾಡಿದೆ ಅನ್ನೋದು ಆಧಾರದ ಮೇಲೆ ಈ ಒಂದು ಶಾಲೆಯನ್ನು ಟೀಕಿಸಲಾಗಿದೆ. ಕೊನೆಯದಾಗಿ ಕಾನೂನು ಸುಧಾರಣೆಗಳ ನಿರ್ಲಕ್ಷ್ಯ. ಸ್ನೇಹಿತರೆ, ಕೇವಲ ಐತಿಹಾಸಿಕ ಸಂಪ್ರದಾಯಗಳನ್ನು ಆಧರಿಸಿದ ಕಾನೂನು ವ್ಯವಸ್ಥೆಗಳು ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಅಥವಾ ಮಾನವ ಹಕ್ಕುಗಳ ಸುಧಾರಣೆಗಳನ್ನು ಅಥವಾ ಲಿಂಗ ಸಮಾನತೆಗೆ ಸಂಬಂಧಿಸಿದ ಕಾನೂನನ್ನು ಬದಲಾಯಿಸುವ ಪ್ರಯತ್ನಗಳನ್ನು ವಿರೋಧಿಸಬಹುದು. ಇದು ಅಗತ್ಯವಿರುವ ಸುಧಾರಣೆಗಳನ್ನು ವಿಳಂಬಗೊಳಿಸಬಹುದು ಅಥವಾ ತಡೆಯಬಹುದು ಅನ್ನುವ ಕಾರಣಕ್ಕೆ ಈ ಒಂದು ಶಾಲೆಯನ್ನು ಟೀಕಿಸಲಾಗಿದೆ.